ಒಬ್ರನ್ನೊಬ್ರು ಅನ್ಫಾಲೋ ಮಾಡ್ಕೊಂಡಿದಾರಂತೆ, ಲವ್ ಬ್ರೇಕ್ ಆಗಿದೆ ಅಂತೆ, ಅಂತೆ ಕಂತೆಗಳೆಲ್ಲ ಒಂದಷ್ಟು ಬರ್ತಾ ಇದೆ. ಸೊ ನನಗೆ KP ನನ್ನ ತಮ್ಮನ ಥರ, ದಿವ್ಯಾ ನನಗೆ ಒಂದು ತಂಗಿ ಥರ ಹುಡುಗಿ. ಮೊದಲನೇದಿಂದ ಅದು ಅಣ್ಣನ ಫೀಲಿಂಗಲ್ಲಿರುವಂಥ ಹುಡುಗಿ. ನನಗೆ ಅದು ಯಾಕೆ ಅನ್ಫಾಲೋ ಈಗ ಹೆಂಗಾಗಿ ಹೋಗಿದೆ ಅಂದರೆ, ನಾನು ನಿನ್ನ ಬಿಟ್ಟೆ ಅಂತ ಹೇಳೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿ ಸೂಚನೆ ಕೊಡೋ ಥರನೋ ಏನೋ ಆಗ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನನಗೆ ಅವರಿಬ್ಬರು ಸ್ಟೇಟಸ್ ಗೊತ್ತಿಲ್ಲ, ಮಾತಾಡಿಲ್ಲ, ಅವ್ರನ್ನ ಫಾಲೋ ಮಾಡಲ್ಲ. ನಿಮಗೆ ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲ ಇದೆ, ವಾಯು ಮಾಲಿನ್ಯ ಎಲ್ಲ ಇದೆ. ಈ ಯಾರ್ದು ಹೆಸರು ಹೇಳಿದ್ರಲ್ಲ ಇವರೆಲ್ಲ ಧರ್ಮ ಮಾಲಿನ್ಯ. ಗುದಾ ರೀಡಿಂಗ್ನು ನಂಬಲ್ಲ. ನನಗೆ ಈ ಗುದಾ ತೋರಿಸಿ ಅವ್ರೇನಾರು ಜಾತಕ ಹೇಳ್ತಾರ ಗೊತ್ತಿಲ್ಲ, ಅದು ನಾನು ಯಾವುದು ನಂಬದಲ್ಲೇ ಇರೋದ್ರಿಂದ. ಈಗ ನಾವು ಬಿಗ್ ಬಾಸ್ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ, ಸೆಪ್ಟೆಂಬರ್. ಸೊ ಈ ಸರಿ ಪಬ್ಲಿಕ್ ಅವ್ರಿಗೂ ಒಂದಷ್ಟು ಆಫರ್ ಮಾಡಿದ್ರು, ಇನ್ನೊಂದಷ್ಟು ಜನ ವಿಡಿಯೋ ಮಾಡ್ಕೋತಿದ್ದಾರೆ. ಅಯ್ಯೋ ನನಗೆ ರಿಜೆಕ್ಟ್ ಆಯಿತು ಅಂತ ಇಮೇಲ್ ಬಂದಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಷ್ಟು ಜನ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಒಂದಷ್ಟು ರೀತಿಯ ರೀಲ್ಸ್ಗಳು ಮಾಡಿ ನಾನು ಹೋಗಲೇಬೇಕು ಅಂತ ಒಂದಷ್ಟು ಜನ ಕೂತಿದ್ದಾರೆ. ಈ ಸರಿ ಬಿಗ್ ಬಾಸ್ ಹೆಂಗಿರುತ್ತೆ ಸರ್, ಒಂದು ಎಕ್ಸ್ಪೆಕ್ಟೇಷನ್? ಅಲ್ಲ, ನನಗೆ ಬಿಗ್ ಬಾಸ್ ಮಾಹಿತಿ ಈ ನಮ್ಮ ಕ್ಯಾಂಪ್ ಸಿಂಡಿಕೇಟ್ ಏನಿದೆ ಅಂದರೆ, ಇನ್ಕ್ಲೂಡಿಂಗ್ ಸರ್ ಸೇರಿದಂತೆ, ಅವ್ರನ್ನೂ ಸೇರಿದಂತೆ, ಈ ಸ್ಟೇಜ್ಗೆ ಬರುತ್ತಲ್ಲ ಗ್ರ್ಯಾಂಡ್ ಪ್ರೀಮಿಯರ್ ಅಂತಾರಲ್ಲ, ಅದು ಬರೋ ತನಕ ಅದ್ರ ಮಾಹಿತಿ ನಾವು ಕೇಳಲ್ಲ. ಯಾಕೆ ಅಂದರೆ ಭಯಂಕರ ತಲೆನೋವು. 2 ಮಿನಿಸ್ಟರ್ ಆಫೀಸಿಂದ ನನಗೂ ಫೋನ್ ಬಂದಿದೆ, ಬೇರೆ ಬೇರೆ ಕಚೇರಿಗಳಿಂದ ಫೋನ್ ಬರುತ್ತೆ, ಹಣಕಾಸಿನ ಆಫರ್ ಮಾಡ್ತಾರೆ, ಇನ್ನೇನೋ ಮಾಡ್ತಾರೆ. ನಮ್ದು ನಾನು ಹೋದಷ್ಟು ಸ್ಟೇಟಸ್ ಹಾಕ್ಬಿಟ್ಟಿದ್ದೆ, ಬರೆದು ಬಿಟ್ಟಿದ್ದೆ ಎಲ್ಲ ಕಡೆ, ನನಗೂ ಈ ಬಿಗ್ ಬಾಸ್ ಹಾಕಿಗೂ ಸಂಬಂಧ ಇಲ್ಲ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬಿಡಿ ಅಂತ. ಈ ವರ್ಷ ನಮ್ದು ಅದೇ ಕೊಟ್ಟು ಸಾರೇ ಹೋಗಲ್ಲ, ಅದಕ್ಕೆ ತಲೆ ಇಡಲ್ಲ. ಅವ್ರು ಸುತ್ತಮುತ್ತ ಇರೋರು ಇಲ್ಲಿ ಯಾರು ತಲೆನೇ ಇಡಲ್ಲ. ಆದರೆ ತಿಳಿದಿರೋ ಮಾಹಿತಿ ಏನಂದರೆ, ಸಾಮಾನ್ಯ ವರ್ಗದ ಜನ 50%, ಇನ್ನು 50% ಇವ್ರಿರ್ತಾರೆ, 20 ಜನ ಇದರಲ್ಲಿ ಅಂತೇಳಿ. ಮತ್ತು ಅದೇನೋ ಅಗ್ನಿ ಪರೀಕ್ಷೆ ಅನ್ನೋದೊಂದೇನೋ ಒಂದು ಹೊಸ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಬಿಗ್ ಬಾಸ್ ಯಾವಾಗಲೂ ಅದೊಂಥರ ತುಂಬ ಚರ್ಚೆಗೆ ಒಳಪಡುವ, ಒಂಥರ ಕಳೆಗಟ್ಟುವ ಒಂದು ಶೋ ಅದು. ಈ ಸಲನೂ ಏನೋ ಒಂದು ವಿಶೇಷವಾದ, ಅವರೇ ಒಂದು 10 ಜನ ಈ ಕಡೆ 10 ಜನ ಆ ಕಡೆ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಸಾರ್ವಜನಿಕರಿಗೂ ಸಾಮಾನ್ಯರಿಗೂ ಎಲ್ರಿಗೂ ಒಂದು ಆಸೆ ಇರುತ್ತಲ್ವ, ಈಗ ಅವರು ಹಠ ಮಾಡ್ತಾರೆ, ಅದಕ್ಕೆ ಪ್ರಯತ್ನಗಳು ಮಾಡ್ತಾರೆ, ಏನು ತಪ್ಪಿಲ್ಲ, ಏನೇನೋ ಮಾಡ್ತಾರೆ. ಅದು ಆ ಶೋ ಒಳಗಡೆ ಕಾಣಿಸ್ಕೊಳ್ಳೋಕ್ಕೆ ಒಂದು ಪ್ರಚಾರ ಸಿಗುತ್ತೆ, ಮತ್ತು ಅವ್ರ ಲೈಫಲ್ಲಿ ಏನೋ ಸಾಧನೆಗಳಿಗೆ ಒಂದು ವೇದಿಕೆ ಆಗುತ್ತೆ. ಅದು ಒಂದು ಇಟ್ಸ್ ಎ ಬ್ಯೂಟಿಫುಲ್ ಸ್ಟೇಜ್, ಅದು ತುಂಬ ಒಳ್ಳೆ ಸ್ಟೇಜ್ ಅದು. ನಾನು ಒಂದಷ್ಟು ದಿನ 90+ ಡೇಟ್ಸ್ ಇದ್ದವರಲ್ಲಿ ನಡೀತಾ ಇರ್ತದೆ ಎಲ್ಲದು. ಓಕೆ, ಇವಾಗ ನಿಮ್ಮ ಸೀಸನ್ ಬಂದ್ಬಿಡ್ತೀನಿ ಸರ್ ಒಂಚೂರು. ನಿಮ್ಮ ಸೀಸನಲ್ಲಿ ಮಂಜು ಅವರು ವಿನ್ ಆದರು. ಸೊ ಅವಾಗ ಒಂದಷ್ಟು ಲವ್ ಸ್ಟೋರಿ ಅಂತ ಒಂದಿತ್ತು, ದಿವ್ಯಾ ಹುಡುಗ ಅವ್ರ ಲವ್ ಸ್ಟೋರಿ. ಇತ್ತೀಚೆಗೆ ಅದೊಂದಷ್ಟು ಬರ್ತಾ ಇದೆ, ಒಬ್ರನ್ನೊಬ್ರು ಅನ್ಫಾಲೋ ಮಾಡ್ಕೊಂಡಿದಾರಂತೆ, ಲವ್ ಬ್ರೇಕ್ ಆಗಿದೆ ಅಂತೆ, ಅಂತೆ ಕಂತೆಗಳೆಲ್ಲ ಒಂದಷ್ಟು ಬರ್ತಾ ಇದೆ. ಸೊ ಹೆಂಗೆ ಸರ್, ಈ ಕಾಂಟ್ಯಾಕ್ಟ್ ಏನಾದರೂ ಇದ್ದಾರಾ, ಈ ಬಗ್ಗೆ ಏನಾದರೂ ಸಿಕ್ಕಾಗ ಮಾತಾಡ್ತಾರೆ? ನನಗೆಷ್ಟು ಲವ್ ಇತ್ತೀಚೆಗೆ 1-2 ಬ್ರೇಕಪ್ ಆಯಿತು. ಯಾಕಾಯಿತು ಅಂತಲೇ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಇವತ್ತು ಒಂದು ಆಗ್ಬೋದು, ನಾಳೆ ಒಂದು ಕೂಡ್ಬೋದು ಹೊಸದಾಗಿ, ಆಯಿತಾ. ನನಗೆ ಇದುವರೆಗೂ 1348 ಮ್ಯಾಚ್ ಆಗಿದೆ, 2400 ಚಿಲ್ಲರೆ ಬ್ರೇಕಪ್ ಆಗಿದೆ. ಅದು ನನಗೆ ಕಾರಣ ಗೊತ್ತಿಲ್ಲ ಇದುವರೆಗೂ ಏನು ಅಂತ. ಇನ್ನು ಅವರಿಬ್ಬರದ್ದು ನನಗೆ ಹೆಂಗೆ ಗೊತ್ತಾಗುತ್ತೆ? ಫಸ್ಟ್ ಆಫ್ ಆಲ್. ಎರಡನೇದು, ಇಬ್ಬರು ನನಗೆ KP ನನ್ನ ತಮ್ಮನ ಥರ, ದಿವ್ಯಾ ನನಗೆ ಒಂದು ತಂಗಿ ಥರ ಹುಡುಗಿ. ಮೊದಲನೇದಿಂದ ಅದು ಅಣ್ಣನ ಫೀಲಿಂಗಲ್ಲಿರುವಂಥ ಹುಡುಗಿ. ನನಗೆ ಅದು ಯಾಕೆ ಅನ್ಫಾಲೋ ಈಗ ಹೆಂಗಾಗಿ ಹೋಗಿದೆ ಅಂದರೆ, ನಾನು ನಿನ್ನ ಬಿಟ್ಟೆ ಅಂತ ಹೇಳೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿ ಸೂಚನೆ ಕೊಡೋ ಥರನೋ ಏನೋ ಆಗ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನನಗೆ ಅವರಿಬ್ಬರು ಸ್ಟೇಟಸ್ ಗೊತ್ತಿಲ್ಲ, ಮಾತಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ. ದಿವ್ಯಾ ಏನೋ ಇದು ಮಾಡ್ತಾಯಿದ್ರು, ಅವ್ರು ಎಂಥದ್ದು ಬ್ಯಾಡ್ಮಿಂಟನ್ ಏನೋ ಆಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ, ಮೆಸೇಜ್ ಅಷ್ಟೇ. ಬಟ್ ನನ್ನ ಪ್ರಕಾರ ಅವ್ರು ಚೆನ್ನಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಷ್ಟು ಹೇಳಬಲ್ಲೆ. ಆದರೆ ಈ ಥರದ್ದಾಯಿತು ಅಂತಂದರೆ, ಈಗ ಸೆಲೆಬ್ರಿಟಿಗಳಿಗೆ ಏನೇ ಮಾಡಿದ್ರು ಸುದ್ದಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದ್ರೆ ಉದಾಹರಣೆ ಅಂತಲೇ ಹೇಳ್ಬೋದು ಅಷ್ಟೇ. ಈಗ ಇಷ್ಟು ವರ್ಷ ಜೊತೆಲೇ ಇದ್ರು, ಅದರ ಪ್ರೀಮಿಯರ್ ಶೋಸ್ಗಳಲ್ಲೇ ಹೋದ್ರೂ ಜೊತೆಲಿ ಹೋಗ್ತಾ ಇದ್ರು. ಇತ್ತೀಚೆಗೆ ಮತ್ತೆ ಅದೊಂದು ಸುದ್ದಿ. ಆಮೇಲೆ ಆರ್ಯವರ್ಧನ್ ಗುರೂಜಿ ಅವರು ಒಂದು ಹೇಳ್ತಾ ಇದ್ರು, ಪ್ರೆಡಿಕ್ಟ್ ನಾನು ಮಾಡಿದ್ದೆ, ಬಿಗ್ ಬಾಸ್ ಮನೇಲಿ ಯಾವ್ದಾರ ಲವ್ ಆಯಿತು, ಇಲ್ಲ ಬಿಗ್ ಬಾಸ್ ಆದಮೇಲೆ ಯಾವ್ದಾರ ಒಂದು ಲವ್ ಆಯಿತು ಅಂತಂದರೆ ಅದು ಪಕ್ಕ ಇರೋದೇ ಇಲ್ಲ, ಬ್ರೇಕಪ್ ಆಗೋದು ಪಕ್ಕ ಆಗುತ್ತೆ. ಸೊ ಹಂಗೆ ಅಂತ ಈಗ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ರು ಅವರು. ಸೊ ಹಂಗಾಗಿ ಮತ್ತೆ ಅದು ಇನ್ನ ನಾನು ಚರ್ಚೆಗೆ ಮುನ್ನಲೆ. ಈ ಧರ್ಮ ಮಾಲಿನ್ಯದವ್ರನ್ನ ಫಾಲೋ ಮಾಡಲ್ಲ.
ನಿಮಗೆ ಶಬ್ದ ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲ ಇದೆ, ವಾಯು ಮಾಲಿನ್ಯ ಎಲ್ಲ ಇದೆ. ಓಕೆ ಈ ಯಾರ್ದ ಹೆಸರು ಹೇಳಿದ್ರಲ್ಲ ಇವರೆಲ್ಲ ಧರ್ಮ ಮಾಲಿನ್ಯ. ಓಕೆ ಇವರು ಧರ್ಮದ ಹೆಸರಿನ ಭಯೋತ್ಪಾದಕರು, ಜ್ಯೋತಿಷ್ಯದನ್ನ ಎದುರಿಸ ಇದನ್ನ ನಂಬಲ್ಲ, ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆಮೇಲೆ ನಾನು ಫೇಸ್ ರೀಡಿಂಗ್ನು ನಂಬಲ್ಲ, ಗುದಾ ರೀಡಿಂಗ್ನು ನಂಬಲ್ಲ. ನನಗೆ ಈ ಗುದಾ ತೋರಿಸಿ ಅವ್ರೇನಾರು ಜಾತಕ ಹೇಳ್ತಾರ ಗೊತ್ತಿಲ್ಲ, ಅದು ನಾನು ಯಾವುದು ನಂಬದಲ್ಲೇ ಇರೋದ್ರಿಂದ ಯಾರ್ದೋ ಮದುವೆ ಬಗ್ಗೆ ಹೇಳಿದ್ರು, ಇನ್ನೇನೋ ಹೇಳಿದ್ರು ಅನ್ನೋದನ್ನ ನಾನು ನನ್ನ ಪ್ಯಾರಾಮೀಟರ್ಲೇ ಇಲ್ಲ ಅದು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಎವ್ರಿ ಒನ್, ನನ್ನ ಆ ಪ್ಯಾರಾಮೀಟರ್ಲೇ ಇಲ್ಲ. ಮತ್ತು ಈ ಧರ್ಮ ಮಾಲಿನ್ಯ ಮಾಡೋರು ಇದ್ದಾರಲ್ಲ, ಗುದ ಸಂಭೋಗಿಗಳು, ಇವ್ರ ಬಗ್ಗೆ ನನಗೆ ಯಾವ ಆಸಕ್ತಿನೇ ಇಲ್ಲ. ಓಕೆ ಅಲ್ಲಿಂದ ಸಿಟ್ಟು ಬರುತ್ತೆ ಅಷ್ಟೇ ಗೊತ್ತಿರೋದು ನನಗೆ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.